ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಚೇತನ್ ಜಗಳೂರ್, ಶ್ರೀ ಉಜ್ವಲ ಆಯುರ್ವೇದ ಆಸ್ಪತ್ರೆ ಮತ್ತು ಫಾರ್ಮಾಸ್ಯೂಟಿಕಲ್ಸ್, ಜಗಳೂರು. ಶಾಖೆಗಳು ಬೆಂಗಳೂರು, ಮೈಸೂರು, ಧಾರವಾಡ ಮತ್ತು ಹುಬ್ಬಳ್ಳಿ. ಇವತ್ತು ನಾನು ಹಿಂದಿನ ಸಂಚಿಕೆ ಒಳಗೆ ನಾನು ಈ PCOD ಬಗ್ಗೆ ಮಾತಾಡಿದ್ದೆ. ಆ PCOD ಬಗ್ಗೆ ತುಂಬ ಕಾಮೆಂಟ್ ಮಾಡಿದ್ರಿ, ಡಾಕ್ಟ್ರೇ ಮತ್ತೆ ಬೇರೆ ಬೇರೆ ಏನೇನು ಕಾರಣಗಳಿಂದ ನಮ್ಮ ಮಗು ಆಗಲ್ಲ ಅಥವಾ ನಮಗೆ ಮಕ್ಕಳೇ ಆಗ್ತಾ ಇಲ್ಲ, ನಮಗೆ ಏನು ಇದಕ್ಕೆಲ್ಲ ಪರಿಹಾರ ತಿಳಿಸ್ಕೊಡಿ, ಅಥವಾ ಇದಕ್ಕೆ ಯಾವ ಥರ ಆಗುತ್ತೆ ಅದ್ರ ಬಗ್ಗೆ ನನಗೆ ಡೀಟೇಲ್ ಆಗಿ ಡಿಸ್ಕ್ರಿಪ್ಷನ್ ಕೊಡಿ ಅಂತ ಹೇಳಿದ್ರಿ. ಸೊ ಅದಕ್ಕೆ ನಾನು ಇವಾಗ ಈ ಮಕ್ಕಳಾಗಲ್ಲ, ಯಾವ್ಯಾವ ಕಾರಣಗಳಿಂದ ಮಕ್ಕಳಾಗಲ್ಲ, ಯಾವ ರೀತಿ ನೀವು ಸಂಭೋಗ ಮಾಡಿದ್ರೆ ಅಥವಾ ಯಾವ ಎಲ್ಲ ಕಾರಣಗಳಿಂದ ಅಂದರೆ ಮಗು ಯಾವ ರೀತಿ ಆಗುತ್ತೆ ಅಥವಾ ಸಂಭೋಗ ಮಾಡಾದ್ಮೇಲೆ ಏನೇನಾಗುತ್ತೆ ಅದ್ರ ಬಗ್ಗೆ ನಾನು ಡೀಟೇಲಾಗಿ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಅಥವಾ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಒಂದು, ಈ ಹೆಣ್ಮಕ್ಳಲ್ಲಿ ಯಾವಾಗ ಮುಟ್ಟಾಗುತ್ತೆ ಅಂತ ಹೇಳಿದ್ರೆ, ಒಂದು ಎರಡು ಅಂಡಾಶಯದಲ್ಲಿ ಅಂಡಾಣುಗಳು ಉತ್ಪತ್ತಿ ಆಗುತ್ತೆ. ಅಂಡಾಣುಗಳು ಅಂದರೆ ಏನು ತುಂಬ ಅಲ್ಲ, ಎಗ್ ಅಥವಾ ಓಮ್ ಅಂತ ಏನು ಹೇಳ್ತೀವಲ್ವ ಅದು, ಅಂದರೆ ಹೆಣ್ಮಕ್ಳಲ್ಲಿ ಮೊಟ್ಟೆ ರಿಲೀಸ್ ಆಗೋದು ಅಂತ ಹೇಳ್ತೀವಲ್ವ ಅದು ರಿಲೀಸ್ ಆದಮೇಲೆ ಅಂದರೆ ಹೊರಗಡೆ ಬಂದಾದ್ಮೇಲೆ ಅಲ್ಲಿ ಆಂಪುಲ ಅಂತ ಇರುತ್ತೆ, ಅಂದರೆ ಯುಟ್ರಸ್ಸಿಗೆ ಬರುತ್ತೆ. ಯುಟ್ರಸ್ಸಲ್ಲಿ ಆಂಪುಲ ಅಂತ ಇರುತ್ತೆ. ಆಂಪುಲದಲ್ಲಿ ನೀವು ಸಂಭೋಗ ಮಾಡಿ ಆದಮೇಲೆ ಗಂಡು ಮಕ್ಕಳಲ್ಲಿರ್ತಕ್ಕಂಥ ವೀರ್ಯಾಣುಗಳು ಬಂದ್ಬಿಟ್ಟು ಅಲ್ಲಿ ಫ್ಯೂಸ್ ಆಗಿಬಿಟ್ಟು ಅಂದರೆ ಸೇರ್ಕೊಂಡ್ಬಿಟ್ಟು ಆವಾಗ ಅಲ್ಲಿ ಸೆಲ್ ಡಿವಿಷನ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ ಸೆಲ್ ಡಿವಿಷನ್ ಆಗ್ಬಿಟ್ಟು ಗರ್ಭಾಶಯಕ್ಕೆ ಬಂದ್ಬಿಟ್ಟು ಅಲ್ಲಿ ಗರ್ಭಧಾರಣೆ ಆಗುತ್ತೆ, ಅಲ್ಲಿ ಇಂಪ್ಲಾಂಟೇಷನ್ ಆಗುತ್ತೆ, ಆವಾಗ ಮಗು ಡೆವಲಪ್ ಆಗುತ್ತೆ, ಮಗು ಬೆಳೆಯುತ್ತೆ ಅಂತ ಹೇಳ್ಬೋದು. ಸೊ ಅಕಸ್ಮಾತ್ ಏನಾದರೂ ನೀವು ಏನೋ ಸ್ಪರ್ಮ್ ಮತ್ತೆ ಫ್ಯೂಸ್ ಆಗಲಿಲ್ಲ ಅಂತ ಅಂದ್ಕೊಳ್ಳಿ, ಆವಾಗ ಮುಟ್ಟಾಗ್ಬಿಡುತ್ತೆ. ಓಕೆ, ಅದು ತಿಂಗಳ ಆಗ್ತಕ್ಕಂಥದ್ದೇ ಆಗಿರುತ್ತದು. ಸೊ ಅಕಸ್ಮಾತ್ ಏನಾದರೂ ನೀವು ಪ್ರಾಪರ್ ಟೈಮಲ್ಲಿ ಇಂಟರ್ಕೋರ್ಸ್ ಮಾಡಲಿಲ್ಲ ಅಂತಂದರೆ ಆವಾಗ ಮಕ್ಕಳಾಗಲ್ಲ. ಅಂದರೆ ಮೊದಲನೇ ಕಾರಣ ಯಾವಾಗ ನಿಮಗೆ ಮಕ್ಕಳಾಗಲ್ಲ ಅಂತಂದರೆ, ಒಂದು, ನೀವು ಎಲ್ಲದೂ ಚೆನ್ನಾಗಿರುತ್ತೆ, ಅಂದರೆ ಎಗ್ಗು ಚೆನ್ನಾಗಿ ರಿಲೀಸ್ ಆಗ್ತಾ ಇರುತ್ತೆ, ಪೀರಿಯಡ್ಸು ರೆಗ್ಯುಲರ್ ಆಗ್ತಾ ಇರುತ್ತೆ, ಆಮೇಲೆ ಸ್ಪರ್ಮು ಕರೆಕ್ಟಾಗಿ ಉತ್ಪತ್ತಿ ಆಗ್ತಾ ಇರುತ್ತೆ, ಅವ್ರದ್ದೇನೂ ಪ್ರಾಬ್ಲಮ್ ಇರಲ್ಲ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಸಂಭೋಗ ಮಾಡೋ ಟೈಮ್ ಇದೆಯಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ಲು ಮುಟ್ಟು ಆಗಿ 13ರಿಂದ ಮತ್ತು 15ನೇ ದಿನದಲ್ಲಿ ನಿಮಗೆ ಏನೋ ಎಗ್ ಕರೆಕ್ಟಾಗಿ ರಿಲೀಸ್ ಆಗುತ್ತೆ. ಆ ಟೈಮಲ್ಲಿ ನೀವು ಸಂಭೋಗ ಮಾಡಿದ್ರಿ ಅಂತ ಹೇಳಿದ್ರೆ ಏನು ಸ್ಪರ್ಮು ಮತ್ತು ಹೋಮು ಎರಡೂ ಫ್ಯೂಸ್ ಆಗಿಬಿಟ್ಟು ನಿಮಗೆ ಮಗು ಆಗುತ್ತೆ. ಅದು ಬಿಟ್ಬಿಟ್ಟು ನೀವು 12ನೇ ದಿನನೋ ಅಥವಾ 11ನೇ ದಿನನೋ ಅದಕ್ಕಿಂತ ಒಳಗೆ ನೀವೇನಾದ್ರು ಸಂಭೋಗ ಮಾಡಿದ್ರಿ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಮಗು ಆಗೋ ಚಾನ್ಸಸ್ ಇರಲ್ಲ. ಅದಕ್ಕಿಂತ ಲೇಟಾಗಿ ಅಂದರೆ 15-16ನೇ ದಿನಕ್ಕಿಂತ ಜಾಸ್ತಿ ಅದು ಬಿಟ್ಬಿಟ್ಟು ನೀವೇನಾದ್ರು ಸಂಭೋಗ ಮಾಡಿದ್ರಿ ಅಂದರೂ ಆವಾಗಲೂ ಮಕ್ಕಳಾಗಲ್ಲ. ಯಾಕೆ ಅಂತ ಹೇಳಿದ್ರೆ, ಆ ಎಗ್ಗಿದೆಯಲ್ಲ, ಆ ಎಗ್ಗು ಡೆವಲಪ್ ಆಗಿ ಹೊರಗಡೆ ಬಂದಾದ್ಮೇಲೆ ಓನ್ಲಿ 24 ಅವರ್ಸ್ ಮಾತ್ರ ಬದುಕಿರುತ್ತೆ, ಆಮೇಲೆ ಅದು ಸ್ಪಾಯ್ಲ್ ಆಗೋಗ್ಬಿಡುತ್ತೆ ಅಂತ ಹೇಳ್ಬೋದು. ಅದಕ್ಕೆ ಡೆತ್ ಅಂತ ಹೇಳೋಕ್ಕಾಗಲ್ಲ, ಸ್ಪಾಯ್ಲ್ ಆಗೋಗುತ್ತೆ ಅಂತ ಹೇಳ್ಬೋದು. ಆದರೆ ಈ ವೀರ್ಯಾಣು ಇದೆಯಲ್ಲ, ವೀರ್ಯಾಣು ಗರ್ಭಾಶಯದಲ್ಲಿ ಹೋದಾದ್ಮೇಲೆ 48 ಗಂಟೆ ಬದುಕಿರುತ್ತೆ, ಆಮೇಲೆ ಅದು ಸ್ಪಾಯ್ಲ್ ಆಗುತ್ತೆ ಅಂತ ಹೇಳ್ಬೋದು. ಹಂಗಾಗ್ಬಿಟ್ಟು ನೀವು ಆ ಟೈಮಲ್ಲೇ ನೀವು ಸಂಭೋಗ ಮಾಡಬೇಕಾಗತ್ತೆ. ಇನ್ನೂ ಎಕ್ಸಾಕ್ಟ್ ಮೆಥಡ್ಸ್ ಎಲ್ಲ ಇದ್ದಾವೆ. ಅಂದರೆ ಓವ್ಯುಲೇಷನ್ ಯಾವಾಗ ಆಗುತ್ತೆ ಅಂತ ತಿಳ್ಕೊಳ್ಳೋಕ್ಕೆ, ಅಂದರೆ ಯಾವಾಗ ಎಗ್ ರಿಲೀಸ್ ಆಗಿದೆ, ಆಮೇಲೆ ಅದನ್ನು ಯಾವಾಗ ನೀವು ಸಂಭೋಗ ಮಾಡಿದರೆ, ಯಾವ ಟೈಮಲ್ಲಿ ನೀವು ಸಂಭೋಗ ಮಾಡಿದರೆ, ಯಾವ ರೀತಿ ನೀವು ಸಂಭೋಗ ಮಾಡಿದರೆ ನಿಮಗೆ ಮಗು ಆಗುತ್ತೆ ಅನ್ನೋದ್ರ ಬಗ್ಗೆ ಮತ್ತೆ ಮುಂದಿನ ಸಂಚಿಕೆ ಒಳಗೆ ಮುಂದಿನ ವಿಡಿಯೋ ಮುಖಾಂತರ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಇವಾಗ ನಾನು ಯಾಕೆ ಮಗು ಆಗಲ್ಲ ಅನ್ನೋದ್ರ ಬಗ್ಗೆ ಮಾತ್ರ ತಿಳಿಸ್ಕೊಡ್ತೀನಿ. ಜೊತೆಗೆ ನಿಮಗೆ ಕೆಲವೊಬ್ರು ಗಂಡು ಮಕ್ಕಳಲ್ಲಿ ಯಾವ ಥರ ತೊಂದರೆ ಇರುತ್ತೆ ಅಂತ ಹೇಳಿದ್ರೆ, ಮೇನ್ ಆಗಿ ಸ್ಪರ್ಮ್ ಕಮ್ಮಿ ಉತ್ಪತ್ತಿ ಆಗ್ತಾ ಇರುತ್ತೆ ಅಥವಾ ಉತ್ಪತ್ತಿನೇ ಆಗ್ತಾ ಇರಲ್ಲ. ಆಮೇಲೆ ಏನಾದರೂ ಒಂಥರ ಮತ್ತೆ ಮೊಟಾಲಿಟಿ ಕಮ್ಮಿ ಇರೋದು ಅಥವಾ ಅಬ್ನಾರ್ಮಲ್ ಸ್ಪರ್ಮ್ಸ್ ಜಾಸ್ತಿ ಇರೋದು ಆಗಿರುತ್ತೆ. ಡಾಕ್ಟ್ರೆ, ಇದು ನಂಗೆ ಖಂಡಿತವಾಗ್ಲೂ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ, ಗಂಡು ಮಕ್ಕಳಲ್ಲಿ ವೀರ್ಯಾಣುಗಳು ಉತ್ಪತ್ತಿ ಆಗುತ್ತೆ, ಅಂದರೆ ವೀರ್ಯ ಉತ್ಪತ್ತಿ ಆಗುತ್ತೆ, ಅದಕ್ಕೆ ಸೆಮನ್ ಅಂತ ಕರಿತೀವಿ. ಅಲ್ಲಿ ವೀರ್ಯಾಣುಗಳು ಇರುತ್ತಲ್ವ, ಆ ವೀರ್ಯಾಣುಗಳು ಅಂತ ಹೇಳಿದ್ರೆ ಈ ಕಪ್ಪೆ ಮೀನುಗಳ ಥರ ಇರುತ್ತೆ ಅಂತ ಹೇಳ್ಬೋದು. ಈ ಕಪ್ಪೆ ಮೀನುಗಳು ಯೂಶಲಿ ಎಲ್ಲರೂ ನೋಡಿರ್ತೀರ, ಮುಂದೆ ಹೆಡ್ ರೌಂಡ್ ಇರುತ್ತೆ, ಅಂದರೆ ಓವಲ್ ಶೇಪಲ್ಲಿ ಇರುತ್ತೆ, ಹಿಂದ್ಗಡೆ ಟೈಲ್ ಇರುತ್ತೆ, ಅಂದರೆ ಬಾಲ ಥರ ಅಲ್ಲಾಡ್ತಾ ಇರುತ್ತಲ್ವ, ಅದು ಮುಂದೆ ಹೋಗೋಕೆ ಅನುಕೂಲ ಆಗುತ್ತೆ. ಅದರಲ್ಲಿ ತುಂಬ ಕಾರಣಗಳ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್ಲು, ಗಂಡು ಮಕ್ಕಳಲ್ಲಿ 20 ಮಿಲಿಯನ್ ಸ್ಪರ್ಮ್ ಉತ್ಪತ್ತಿ ಆಗಬೇಕು ಅಂದರೆ 1 ml ಅಲ್ಲಿ, ಆದರೆ ಆ ಸಂಖ್ಯೆಗಳು ಕಮ್ಮಿ ಇರುತ್ತೆ. ಆ ಸಂಖ್ಯೆಗಳು ಕಮ್ಮಿ ಇದ್ದಾಗಲೂ ನಿಮಗೆ ಮಗು ಆಗಲ್ಲ ಅಂತ ಹೇಳ್ತಾ ಇರ್ತಾರೆ. ಆದರೆ ಒಂದೇ ಒಂದು ಎಗ್ ಸಾಕು, ಅಂದರೆ ಒಂದೇ ಒಂದು ಸ್ಪರ್ಮ್ ಸಾಕು, ಒಂದೇ ಒಂದು ಎಗ್ ಸಾಕು ಮಗು ಆಗೋಕ್ಕೆ. ಆದರೆ ಮಿನಿಮಮ್ ಕ್ವಾಂಟಿಟಿ ಅಷ್ಟಿರಬೇಕು. ಯಾಕೆ ಅಂದರೆ ಅದು ಹೋಗಿ ರೀಚ್ ಆಗಬೇಕಲ್ವಾ, ರೀಚ್ ಆಗಬೇಕಾದ್ರೆ ತುಂಬ ಪ್ರೋಸೆಸ್ಗಳಿರುತ್ತೆ. ಅಂದರೆ ಆಲ್ಕಲೈನ್ ಮೀಡಿಯಾ ಅಂದರೆ ಅಸಿಡಿಕ್ ಮೀಡಿಯಾ ಇರುತ್ತೆ, ಅಂದರೆ ಈ ಯೋನಿ ಭಾಗದಲ್ಲಿ ಆಸಿಡ್ ಜಾಸ್ತಿ
ಜಾಸ್ತಿ ಉತ್ಪತ್ತಿ ಆಗ್ತಾ ಇರುತ್ತೆ. ಅಲ್ಲಿಂದ ಗರ್ಭಾಶಯಕ್ಕೆ ಹೋಗುವಾಗ ಅಲ್ಲಿ ಮತ್ತೆ ಕೆಲವೊಂದು ಅಂದರೆ ತುಂಬ ತೊಂದರೆಗಳಾಗ್ತಾ ಇರುತ್ತೆ. ಒಟ್ಟು ಈ ರೇಸಲ್ಲಿ ಹೆಂಗೆ ರನ್ನಿಂಗ್ ರೇಸಲ್ಲಿ ಹೋಗಿ ಯಾರು ವಿನ್ ಆಗ್ತಾರಲ್ವ, ಅದೇ ರೀತಿಯೇ ನಮ್ಮ ದೇಹದಲ್ಲಿ ಅಂದರೆ ಆ ವೀರ್ಯಾಣುದಲ್ಲಿ ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥ ಸ್ಪರ್ಮು ಹೋಗಿ ಫ್ಯೂಸ್ ಆಗೋದು. ನೀವು ಆ ರನ್ನಿಂಗ್ ರೇಸ್ ಮಾಡುವಾಗ ತುಂಬಾ ಅಡಚಣೆಗಳು ಬರುತ್ತೆ. ಇವಾಗ ಗುಡ್ಡಗಾಡದಲ್ಲಿ ಹೆಂಗೆ ರನ್ನಿಂಗ್ ರೇಸ್ ಮಾಡ್ತಿರಲ್ವ, ಅದೇ ರೀತಿಯೇ ಆ ಸ್ಪರ್ಮ್ ಅಥವಾ ಆ ವೀರ್ಯಾಣು ಇದೆಯಲ್ಲ, ಅದು ರನ್ನಿಂಗ್ ರೇಸ್ ಥರ ಆಗ್ತಾ ಹೋಗುತ್ತೆ. ಅಲ್ಲಿ ಹೋಗಿ ರೀಚ್ ಆಗಬೇಕು. ಆದರೆ ಅದಕ್ಕೋಸ್ಕರನೇ ಹೆಲ್ದಿ ಸ್ಪರ್ಮ್ಸ್ ಬೇಕು. ಆ ಅನ್ಹೆಲ್ದಿ ಸ್ಪರ್ಮ್ಸ್ ಇದ್ದಾಗಲೂ ಕೂಡ ನಿಮಗೆ ಮಕ್ಕಳಾಗಲ್ಲ ಅಂತ ಹೇಳ್ಬೋದು. ಜೊತೆಗೆ ಅಬ್ನಾರ್ಮಲ್ ಸ್ಪರ್ಮ್ಸ್ ಇರುತ್ತೆ. ಈ ಅಬ್ನಾರ್ಮಲ್ ಸ್ಪರ್ಮ್ಸ್ ಅಂತ ಹೇಳಿದ್ರೆ ಕೆಲವೊಂದು ಸರಿ ಡೆತ್ ಆಗಿರ್ತಕ್ಕಂಥ ಸ್ಪರ್ಮ್ಗಳೇ ತುಂಬ ಇರುತ್ತೆ. ಆಮೇಲೆ ಈ ಹೆಡ್ ಇರಲ್ಲ, ಕೆಲವೊಬ್ರು ಬರೀ ಟೈಲ್ ಇರುತ್ತೆ, ಕೆಲವೊಬ್ರು ಟೈಲ್ ಇರಲ್ಲ, ಬರೀ ಹೆಡ್ ಇರುತ್ತೆ. ಅವಾಗ ನಿಮಗೆ ಆ ರೀಚ್ ಆಗೋಕ್ಕೆ ಅಂದರೆ ಮೂವ್ ಆಗೋಕ್ಕೆ ಆಗಲ್ಲ, ಆವಾಗಲೂ ಕೂಡ ಮಕ್ಕಳಾಗಲ್ಲ ಅಂತ ಹೇಳ್ಬೋದು. ಮತ್ತು ಮೇಲ್ ಸ್ಪರ್ಮ್ ಉತ್ಪತ್ತಿ ಮಾಡ್ಕೊಳ್ಳೋಕ್ಕೆ ಅದಕ್ಕೆ ನಾನು ಮುಂದಿನ ಸಂಚಿಕೆಯೊಳಗೆ ಮತ್ತೆ ತಿಳಿಸ್ಕೊಡ್ತೀನಿ ಅದಕ್ಕೆ ಏನೆಲ್ಲ ಮಾಡ್ಕೋಬೇಕು ಅಂತ. ಜೊತೆಗೆ ಈ ವಯಸ್ಸಾಗ್ತಾ ಇರುತ್ತೆ, ಅಂದರೆ 35-40 ವರ್ಷ ಆದಮೇಲೆ ನೀವು ಟ್ರೈ ಮಾಡ್ತಾ ಇರ್ತೀರ. ಆವಾಗಲೂ ಕೂಡ ಹೆಲ್ದಿ ಮತ್ತು ಅನ್ಹೆಲ್ದಿ ಸ್ಪರ್ಮ್ಸ್ ಅಂದರೆ ಅನ್ಹೆಲ್ದಿ ಸ್ಪರ್ಮ್ಸ್ ಉತ್ಪತ್ತಿ ಆಗ್ತಾ ಇರುತ್ತೆ ಅಥವಾ ಅನ್ಹೆಲ್ದಿ ಓಮ್ ಉತ್ಪತ್ತಿ ಆಗ್ತಾ ಇರ್ಬೋದು. ಆವಾಗಲೂ ಕೂಡ ನಿಮಗೆ ಮಕ್ಕಳಾಗಲ್ಲ ಅಂತಲೇ ಹೇಳ್ಬೋದು. ಕೆಲವೊಬ್ಬರಿಗೆ ಆಗ್ತಾ ಇರುತ್ತೆ, ಆದರೆ ಮಿಸ್ಕ್ಯಾರೇಜ್ ಆಗ್ತಾ ಇರುತ್ತೆ. ಅವರಿಗೆ ಗರ್ಭಾಶಯದಲ್ಲಿ ಪ್ರಾಬ್ಲಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ಲು ಒಂಥರ 2 ಚೇಂಬರ್ ಥರ ಆಗ್ಬಿಟ್ಟಿರುತ್ತೆ, ಅಥವಾ ಅಲ್ಲೇನಾದ್ರು ಫೈಬ್ರಾಯ್ಡ್ ಇರ್ಬೋದು, ಅಥವಾ ಅಲ್ಲೇನಾದರೂ PCOD ಸಮಸ್ಯೆ ಇರ್ಬೋದು. ಇವುಗಳಿಂದನೂ ನಿಮಗೆ ಮಕ್ಕಳಾಗೋಕ್ಕೆ ಅನಾನುಕೂಲ ಆಗ್ತಾ ಇರುತ್ತೆ. ಜೊತೆಗೆ ಈ ಅಗ್ಲೆಲ್ಲ ರಿಪೀಟೆಡ್ ಅಬಾರ್ಷನ್ಸು ಆಗ್ತಾ ಇರುತ್ತೆ ಅಂತ ಹೇಳ್ಬೋದು. ಜೊತೆಗೆ ಕ್ರೋಮೋಸೋಮಲ್ ಅನಾಮಲಿ ಇದ್ರೂ ಆಗುತ್ತೆ. ಈ ರಿಪೀಟೆಡ್ ಅಬಾರ್ಷನ್ಸ್ ಯಾಕೆ ಆಗ್ತದೆ ಅನ್ನೋದ್ರ ಬಗ್ಗೆ ಮತ್ತೆ ಮುಂದಿನ ಸಂಚಿಕೆಗಳು ನಾನು ತಿಳಿಸ್ಕೊಡ್ತೀನಿ. ಮತ್ತೆ ಬೇರೆಲ್ಲ ಯಾವುದು ಹೆಣ್ಮಕ್ಳಲ್ಲಿ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ ಥೈರಾಯ್ಡ್ ಇಂದ ಆಗುತ್ತೆ, ಆಮೇಲೆ PCOD ಇಂದ, ಆಮೇಲೆ ಪೀರಿಯಡ್ಸ್ ಇರೆಗ್ಯುಲರ್ ಇಂದ, ಅದಕ್ಕೆ ಮೆನೋರೇಜಿಯಾ ಮೆಟ್ರೋರೇಜಿಯಾ ಅಂತ ಹೇಳ್ತೀವಿ, ಅವುಗಳ ಸಮಸ್ಯೆಯಿಂದ, ಆಮೇಲೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದನೂ ಮಕ್ಕಳಾಗದೇ ಇರೋ ಚಾನ್ಸಸ್ ಇರುತ್ತೆ. ಗಂಡು ಮಕ್ಕಳಲ್ಲಿ ಅಂತ ಬಂದ ನಾನು ಅವಾಗಲೇ ಎಕ್ಸ್ಪ್ಲೇನ್ ಮಾಡಿದೆ, ಈ ಶುಕ್ರಾಶಯದಲ್ಲಿ ಏನೇನು ಪ್ರಾಬ್ಲಮ್ ಆಗಿರುತ್ತೆ ಅದನ್ನೆಲ್ಲ, ಮತ್ತೆ ಕೆಲವೊಂದ್ಸರಿ ಹೈಡ್ರೋಸೀಲ್, ವೆರಿಕೋಸೀಲ್ ಅಂತ ಹೇಳ್ತೀವಿ, ಅದರಿಂದನೂ ಕೂಡ ನಿಮಗೆ ಮಕ್ಕಳಾಗದೇ ಇದ್ರೆ ಇರ್ಬೋದು. ಇಷ್ಟೆಲ್ಲ ಆಗೋಯ್ತು ಅಂದರೆ ಇಷ್ಟೆಲ್ಲ ಸಮಸ್ಯೆಗಳನ್ನ ಕ್ಲಿಯರ್ ಮಾಡ್ಕೊಂಡ್ವಿ, ಅಂದರೂ ನಿಮಗೆ ಮಕ್ಕಳಾಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದು ಹೆಣ್ಮಕ್ಳಲ್ಲಿ ತಪ್ಪು ಮಾಡಿಬಿಡ್ತಾರೆ ಅಂತ ಹೇಳಿದ್ರೆ ಸಂಭೋಗ ಆಗಿದ ತಕ್ಷಣ ಅಟ್ಲೀಸ್ಟ್ 1-2 ಗಂಟೆನಾರು ಮಲಗಬೇಕು. ಕೆಲವೊಂದು ಸರಿ ಹೊರಗಡೆ ಈ ಶುಕ್ರ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ. ಅದಕ್ಕೆ ನೀವು ಒಂದು ಪ್ರಾಪರ್ ಕೆಳಗಡೆ ದಿಂಬೆಲ್ಲ ಇಟ್ಕೊಂಡು ಮಲ್ಕೋಬೇಕಾಗತ್ತೆ. ಕೆಲವೊಂದು ಸರಿ ಏನಾಗುತ್ತೆ ಅಂತ ಹೇಳಿದ್ರೆ ನೀವೆಲ್ಲ ಸಂಭೋಗ ಮಾಡಿ ಆದಮೇಲೆ ಹೊರಗಡೆ ಹೋಗ್ಬಿಟ್ಟು ತೊಳ್ಕೊಂಡ್ಬಿಡ್ತೀರ, ಅಂದರೆ ನೀವು ಯೋನಿ ಭಾಗನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀರ. ಆವಾಗಲೂ ಕೂಡ ಶುಕ್ರ ಎಲ್ಲ ಹೊರಗಡೆ ಬಂತು ಅಂತಂದಾಗ ನಿಮಗೆ ಮಕ್ಕಳಾಗಲ್ಲ ಅಂತ ಹೇಳ್ಬೋದು. ಓಕೆ, ಇಷ್ಟೆಲ್ಲ ಕಾರಣಗಳನ್ನ ನೀವು ಅವಾಯ್ಡ್ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ನಿಮಗೆ ಮಗು ಆಗುತ್ತೆ ಅಂತ ಹೇಳ್ಬೋದು. ನೋಡಿದಲ್ವಾ, ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಯಾಕೆ ನಿಮಗೆ ಮಗು ಆಗಲ್ಲ, ಯಾವ ಕಾರಣಗಳಿಂದ ನಿಮಗೆ ಯಾವ ರೀತಿ ಮಾಡೋದ್ರಿಂದ ನಿಮಗೆ ಮಗು ಆಗುತ್ತೆ ಅಂತ. ಮತ್ತೆ ಮುಂದಿನ ಸಂಚಿಕೆಯೊಳಗೆ ಮತ್ತೊಂದು ಫರ್ದರ್ ವಿಡಿಯೋಗಳ ಮುಖಾಂತರ ನಿಮಗೆ ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಆಗೋ ರೀತಿ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಅದನ್ನೊಂದು ಫಾಲೋ ಮಾಡಿದ್ರೆ ಸಾಕು, ನಿಮಗೆ ಖಂಡಿತವಾಗ್ಲೂ ಮಗು ಆಗುತ್ತೆ ಅಂತ ಹೇಳ್ಬೋದು. ನಾನು ನಿಮಗೆ ಏನೇ ಸಮಸ್ಯೆ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಳಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.